ಸತೀಶ್ ಜಾರಕಿಹೊಳಿ ಹೆಸರನ್ನ ಯಾಕೆ ತರ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾಯಕತ್ವ ವಹಿಸಿಕೊಳ್ಳಿ ಅಂತ ಹೈಕಮಾಂಡ್ ಹೇಳಿದ್ಯಾ? ಹಾಗಾದರೆ ಯಾಕೆ ನೀವು ಸತೀಶ್ ಜಾರಕಿಹೊಳಿ ಹೆಸರನ್ನ ಪದೇ ಪದೇ ತೆಗಿತಾ ಇದ್ದೀರಾ? ಹೈಕಮಾಂಡ್ ಏನಾದರೂ ಹೇಳಿದ್ಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯಿಸಿರುವಂತಹ ಒಂದು ಎಚ್ ಸಿ ಮಹಾದೇವಪ್ಪ ಈ ರೀತಿಯಾಗಿ ಹೇಳ್ತಾ ಇರುವುದು, ಏನು ಹೈಕಮಾಂಡ್ ಏನಾದರೂ ಹೇಳುತ್ತಾ ಇದೆಯಾ ಅಂತ. ಸತೀಶ್ ಜಾರಕಿಹೊಳಿ ಹೆಸರನ್ನು ಯಾಕೆ ಪದೇ ಪದೇ ತರ್ತಾ ಇದ್ದೀರಿ? ನಾಯಕತ್ವ ವಹಿಸಿಕೊಳ್ಳಿ ಅಂತ ಹೈಕಮಾಂಡ್ ಏನಾದರೂ ಹೇಳಿದೆಯಾ? ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುತ್ತಾರೆ ಎಚ್ ಸಿ ಮಹಾದೇವಪ್ಪ. ಮಾತಾಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ. ಕಾಂಗ್ರೆಸ್ ಇರುವುದೇ ಐಡಿಯಾಲಜಿಗೋಸ್ಕರ. ಕಾಂಗ್ರೆಸ್ ಏನು ಮಾಡ್ತಿದೆ? ಐಡಿಯಾಲಜಿಯನ್ನು ಮಾಡ್ತಾರೆ. ಇಂದಿರಾ ಗಾಂಧಿ ನಿಧನದ ಬಳಿಕ ಕೂಡ ನಾಯಕತ್ವದ ಒಂದು ಪ್ರಶ್ನೆ ಬಂದಿತ್ತು. ಆಗ ಸಾಕಷ್ಟು ಜನ ಹುಟ್ಟಿಕೊಂಡಿದ್ರು. ಆ ಸಮಯದಲ್ಲಿಯೂ ಕೂಡ ಈ ವ್ಯವಸ್ಥೆಯಲ್ಲಿ ಯಾರೂ ಕೂಡ ಅನಿವಾರ್ಯ ಅಲ್ಲ ಹೈಕಮಾಂಡ್ ಮತ್ತು ಪಕ್ಷ, ಕೇವಲ ಚರ್ಚೆ ವಿಷಯ ಅಂತ ಹೇಳಿದ್ದಾರೆ ಮಹಾದೇವಪ್ಪ. ಈ ಒಂದು ವಿಚಾರದಲ್ಲಿ ಏನು ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಮಾತನ್ನು ಹೇಳಿದರು, ಆ ಒಂದು ಹೇಳಿಕೆಗೆ ಸಂಬಂಧಪಟ್ಟಂಗೆ ಎಚ್ ಸಿ ಮಹಾದೇವಪ್ಪ ಮಾತನಾಡ್ತಾ ಇದ್ದಾರೆ. ಯಾಕೆ ನೀವು ಸತೀಶ್ ಜಾರಕಿಹೊಳಿ ಅವರ ಒಂದು ಹೆಸರನ್ನು ಪದೇ ಪದೇ ತರ್ತಾ ಇದ್ದೀರಿ? ಯಾಕೆ ತರ್ತೀರಿ? ನಾಯಕತ್ವವನ್ನು ತಗೊಳ್ಳಿ ಅಥವಾ ವಹಿಸ್ಕೊಳ್ಳಿ ಅಂತ ಹೈಕಮಾಂಡ್ ಏನಾದರೂ ಹೇಳಿದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಚ್ ಸಿ ಮಹಾದೇವ. ಕಾಂಗ್ರೆಸ್ ಇರೋದೇ ಒಂದು ಐಡಿಯಾಲಜಿಗೋಸ್ಕರ. ಇಂದಿರಾ ಗಾಂಧಿ ಏನು ಅಗಲಿದ್ರು ಎಲ್ಲರಿಂದ, ಆ ಸಮಯದಲ್ಲೂ ಕೂಡ ಒಂದು ನಾಯಕತ್ವದ ಒಂದು ಪ್ರಶ್ನೆ ಇದ್ದಿತ್ತು. ಆ ಮಾತು ಕೂಡ ಬಂದಿತ್ತು. ಆಗ ಸಾಕಷ್ಟು ಜನ ಹುಟ್ಟಿಕೊಂಡಿದ್ರು. ಈ ವ್ಯವಸ್ಥೆಯಲ್ಲಿ ಯಾರೂ ಕೂಡ ಅನಿವಾರ್ಯ ಇರೋದಿಲ್ಲ. ಎಲ್ಲವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಕೇವಲ ಚರ್ಚೆ ವಿಷಯ ಅಂತ ಹೇಳಿ ಮಹಾದೇವಪ್ಪ ತಡೆ ಹಾಕಿಬಿಟ್ಟಿದ್ದಾರೆ, ಅಥವಾ ಒಂದು ರೀತಿಯಲ್ಲಿ ಆಪೋಸಿಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರಿಗೆ ಯಾವಾಗ ಒಂದು ನಾಯಕತ್ವವನ್ನು ಕೊಡಬೇಕು ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಬೇರೆ ಯಾರೂ ಕೂಡ ತೀರ್ಮಾನ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರು ಏನೇ ಮಾತಾಡಿದ್ರು ಕೂಡ ಅವೆಲ್ಲವೂ ಕೂಡ ಊಹಾಪೋಹದ ಮಾತುಗಳು ಅಷ್ಟೇ. ನಿಜಾಂಶ ಅನ್ನುವಂಥದ್ದು ಯಾವಾಗ ಹೊರಬೀಳುತ್ತೆ ಅಂದರೆ ಹೈಕಮಾಂಡ್ ಅಧಿಕೃತವಾಗಿ ಒಂದು ಆದೇಶವನ್ನು ಕೊಟ್ಟಾಗ ಅಥವಾ ಹೇಳಿದಾಗ ಅದನ್ನು ನಾವು ಒಪ್ಕೊಳ್ತೀವಿ, ಅದೇ ಪಕ್ಕಾ ಮಾಹಿತಿ ಅನ್ಕೊತೀವಿ. ಆದರೆ ಅಲ್ಲಿಯ ತನಕ ಯಾರಾದರೂ ಮಾತನಾಡಿದರೆ, ಅದು ಯಾರೇ ಆಗಿರಲಿ, ಯಾವುದೇ ಒಬ್ಬ ನಾಯಕರು ಮಾತನಾಡಿದ್ರು ಕೂಡ ಅವೆಲ್ಲವೂ ಕೂಡ ಊಹಾಪೋಹದ ಮಾತುಗಳೇ. ಏನೇ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಅದು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಬೇರೆ ಬೇರೆ ಮಾತನಾಡಿದ್ರು, ಬೇರೆ ಯಾರೇ ಮಾತನಾಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯ ಅರ್ಥ ಇರೋದಿಲ್ಲ. ನೀವೇನಾದರೂ ಹೇಳ್ಬೋದು, ಅದು ಯಾವುದಕ್ಕೂ ಕೂಡ ಅರ್ಥ ಇಲ್ಲ ಅಂತ ಹೇಳಿ ಯತೀಂದ್ರ ಏನು ಹೇಳಿದ್ದಾರೆ ನನಗಂತೂ ಗೊತ್ತಿಲ್ಲ, ನೀವು ಅವರನ್ನೇ ಕೇಳ್ಕೊಂಬಿಡಿ ಅಂತ ಹೇಳಿದ್ದಾರೆ. ಯಾರಾದರೂ ಕ್ವಶನ್ ಮಾಡ್ತಾರಲ್ವ, ಈ ರೀತಿಯಾಗಿ ಯತೀಂದ್ರ ಹೇಳಿದರು ಹಾಗೆ ಹೀಗೆ ಏನು ಎತ್ತ ಕತೆ ಸತೀಶ್ ಜಾರಕಿಹೊಳಿ ವಿಚಾರವಾಗಿ ಅಂತ ಏನಾದರೂ ಮಾತನಾಡಿದಾಗ ಅವ್ರು ನನಗೆ ಏನು ಮಾತಾಡಿದ್ರು ಅಂತ ಅದು ಯಾವುದೂ ಕೂಡ ವಿಚಾರ ಗೊತ್ತಿಲ್ಲ, ನಿಮ್ಗೆ ಅಷ್ಟು ಕೇಳ್ಕೊಬೋಗಿದ್ರೆ ಹೋಗಿ ಅವರನ್ನೇ ಕೇಳ್ಕೊಳ್ಳಿ ಅನ್ನೋಂಥ ರೀತಿಯಲ್ಲಿ ಎಚ್ ಸಿ ಮಹಾದೇವಪ್ಪ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸತೀಶ್ ಜಾರಕಿಹೊಳಿ ಹೆಸರನ್ನು ಈಗ ಯಾಕೆ ತರ್ತಾ ಇದ್ದೀರಿ? ಕಾಂಗ್ರೆಸ್ ಒಂದು ಪಾಳ್ಯದಲ್ಲಿ ಪ್ರತಿ ಬಾರಿಯೂ ಕೂಡ ಈ ಒಂದು ಕುರ್ಚಿಗಾಗಿ ಜಟಾಪಟಿ ನಡೀತಾ ಇದೆ. ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಸತೀಶ್ ಜಾರಕಿಹೊಳಿಯ ಒಂದು ಸರದಿ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇವರಿಬ್ಬರ ಮಧ್ಯೆ ನಡೀತಾ ಇದ್ದಂತಹ ಒಂದು ಕಾಳಗ ಏನಿತ್ತು, ಅದಕ್ಕೆ ಈಗ ಸತೀಶ್ ಜಾರಕಿಹೊಳಿಯ ಹೆಸರು ಎಂಟ್ರಿ ಆಗಿದೆ ಅಷ್ಟೇ. ಅವರೆಲ್ಲಿಯೂ ಕೂಡ ಅಧಿಕೃತವಾಗಿ ಹೇಳಿಕೊಂಡಿಲ್ಲ. ಮತ್ತು ಕೆಲವು ಅವರ ನಾಯಕರು ಅಂದರೆ ಅವರ ಬೆಂಬಲಿಗರು ಕೂಡ ಹೇಳ್ತಾ ಇದ್ರು, ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಯಾಕೆ ನಾನು ಕೂಡ ಆಗಬಾರದು CM ಅನ್ನುವಂತಹ ಮಾತನ್ನು ಆಡಿದ್ರು. ಆಗ ಕೂಡ ಎಲ್ಲ ಒಂದು ಕಡೆ ಇವರು ಕೂಡ ಆಕಾಂಕ್ಷಿಗಳಿದ್ದಾರೆ, ಇವರು ಕೂಡ ಒಂದು ರೇಸ್ನಲ್ಲಿ ಇದ್ದಾರೆ ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇತ್ತು. ಹೀಗಾಗಿ ಇವರ ಒಂದು ವಿಚಾರ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಕೇಳಿ ಬರ್ತಾ ಇದೆ. ಇವರ ವಿಚಾರ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೂಡ ಅರ್ಹರು, ಅವರಿಗೆ ನೀವು ಕೊಡಬಹುದು ಎನ್ನುವಂತಹ ಮಾತು ಕೇಳಿ ಬರುತ್ತೆ. ಆದರೆ ಈ ಒಂದು ವಿಚಾರದ ಬಗ್ಗೆ ಯತೀಂದ್ರ ಅವರು ಏನು ಮಾತಾಡಿದ್ದಾರೆ, ಅವರು ಮಾತಾಡಿರುವಂತಹ ಒಂದು ಹೇಳಿಕೆಗೆ ಎಚ್ ಸಿ ಮಹಾದೇವಪ್ಪರವರು ಹೇಳಿಕೆ ಕೊಡ್ತಾರೆ ನೋಡಿ.
ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಹೇಳಿದಂತಹ ಒಂದು ಮಾತೇ ಅಂತಿಮವಾಗಿರುತ್ತೆ. ಯಾರು ಕೂಡ ಅದನ್ನು ತೆಗೆದುಹಾಕೋಕ್ಕಾಗಲ್ಲ. ಅದು ಇಂದಿರಾ ಗಾಂಧಿ ಕಾಲದಿಂದಲೂ ಕೂಡ ಇಲ್ಲಿ ತನಕ ನಡ್ಕೊಂಡ್ಬಂದಿರುವಂತಹ ವಿಚಾರ. ಯಾರೂ ಕೂಡ ಅನಿವಾರ್ಯವಲ್ಲ ಈ ಒಂದು ವ್ಯವಸ್ಥೆಯಲ್ಲಿ. ಯಾರಿಗೆ ಹೈಕಮಾಂಡ್ ಸರಿ ಅನಿಸುತ್ತೋ ಅವರನ್ನು ತೆಗೆದುಕೊಂಡು ಹೋಗಿ ಕೂರಿಸ್ತಾರೆ. ಯಾವುದೇ ಒಂದು ಸ್ಥಾನವನ್ನು ಕೊಡಬೇಕಾದರೂ ಕೂಡ ಯೋಚನೆ ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ. ಆ ಎಲ್ಲ ನಿರ್ಧಾರಕ್ಕೂ ಕೂಡ ನಾವು ಬದ್ಧರಾಗಿರಬೇಕು. ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ. ಬೇರೆ ಯಾರು ಮಾತಾಡಿದರೂ ಕೂಡ ಅದಕ್ಕೆ ಯಾವುದೇ ರೀತಿಯ ಅರ್ಥ ಇಲ್ಲ, ಬೆಲೆನೂ ಕೂಡ ಇಲ್ಲ. ಏನು ಮಾತಾಡಿದ್ರು ಕೂಡ ಎಲ್ಲನೂ ಖಾಲಿ ಮಾತುಗಳೇ ಅನ್ನೋಂಥ ರೀತಿಯಲ್ಲಿ ಎಸ್.ಸಿ. ಮಹಾದೇವಪ್ಪ ಹೇಳಿರುವಂಥದ್ದು ಈ ಒಂದು ವಿಚಾರವಾಗಿ. ಕಾಂಗ್ರೆಸ್ನಲ್ಲಿ ಅವರ ನಾಯಕರೇ ಮಾತನಾಡ್ತಾ ಇದ್ದಾರೆ. ಭಿನ್ನಾಭಿಪ್ರಾಯಗಳು ಬೇರೆ ಬೇರೆ ಕಡೆ ಕಾಣ್ತಾ ಇದೆ. ಬೇರೆ ಬೇರೆ ನಾಯಕರು ಕೂಡ ಹೇಳಿಕೆಗಳನ್ನು ಕೊಟ್ಟಾಗ ನಾವು ಗಮನಿಸ್ತಾ ಇದ್ದೀವಿ. ಯಾರು ಯಾಕೆ ಯಾವ ಈ ರೀತಿಯಾಗಿ ಯಾಕೆ ಕೊಡ್ತಾ ಇದ್ದಾರೆ ಅಂತ. ಈಗ ಅದೇ ವಿಚಾರವಾಗಿ ಎಸ್.ಸಿ. ಮಹಾದೇವಪ್ಪ ಅವರು ಕೂಡ ಕೊಡ್ತಾ ಇದ್ದಾರೆ. ಹಾಗಾದರೆ ಇವರು ಹೇಳ್ತಾ ಇರೋದೇನೆಂದರೆ, ಏನೇ ನಿರ್ಧಾರ ತಗೊಂಡ್ರೂ ಕೂಡ ಅದು ಹೈಕಮಾಂಡೇ ತಗೊಳುತ್ತೆ. ಈ ಹಿಂದೆ ಏನು ಡಿ ಕೆ ಶಿವಕುಮಾರ್ ಹೇಳಿದರು, ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ ನಮ್ಮ ಕಾಂಗ್ರೆಸ್ನಲ್ಲಿ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ಇವರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ವಿಚಾರ ಏನಿದೆ ಎಲ್ಲ ಒಂದು ಕಡೆ ಯದೇಂದ್ರ ಅವರಿಗೆ ಕ್ರಿಕೆಟನ್ನು ಕೊಟ್ಟಂತೆ ಕಾಡ್ತಾ ಇದೆ ಎಸ್.ಸಿ. ಮಹಾದೇವಪ್ಪ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.